ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಸೇತುಬಂಧ ಉಪಕ್ರಮ 2026-27 FLN ಮತ್ತು ಕಲಿಕಾ ಫಲಗಳ ಪಟ್ಟಿ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು 4ನೇ ತರಗತಿ ಗಣಿತದಲ್ಲಿ ನೋಡುವ. ಆಲ್ರೆಡಿ 4th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, EVS ಅನ್ನು ಹಾಕಿದ್ದೆ. ಇವಾಗ ಮ್ಯಾಥ್ಸ್ ಇದೆ. ಸೊ 4 ಕ್ವಶನ್ ಪೇಪರ್ ಆಯಿತು. ಸೊ ಇಲ್ಲಿಗೆ ಪ್ರೀ ಟೆಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಪೋಸ್ಟ್ ಟೆಸ್ಟನ್ನು ಪೋಸ್ಟ್ ಮಾಡ್ತೀನಿ. ಯಾರಿಗೆಲ್ಲ PDF ಇಂಟ್ರೆಸ್ಟೆಡ್ ಇದೆ ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. ಸೊ ಹಾಗಾದರೆ ಶುರು ಮಾಡೋಣ. 4th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನಲ್ಲಿರ್ತಕ್ಕಂಥ ಪ್ರೀ ಟೆಸ್ಟ್ನ ಪ್ರಶ್ನೆ ಪತ್ರಿಕೆ. ಸೊ ಮೊದಲಿಗೆ DSCRT ಅವರು ಕೊಟ್ಟಿರ್ತಕ್ಕಂಥ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿಯನ್ನು ನೋಡೋಣ. ಫಸ್ಟ್ ಒನ್, 3 ಅಂಕಿಯ ಸಂಖ್ಯೆಯನ್ನು ಓದುವರು, ಬರೆಯುವರು ಮತ್ತು ಅರ್ಥೈಸಿಕೊಳ್ತಾರೆ. ಕನಿಷ್ಠ 3 ಅಂಕಿಗಳ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರದ ಲೆಕ್ಕಗಳನ್ನು ಮಾಡ್ತಾರೆ. ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಿ ವಾಕ್ಯ ರೂಪದ ಲೆಕ್ಕಗಳನ್ನು ಬಿಡಿಸ್ತಾರೆ. ನಿತ್ಯ ಜೀವನದಲ್ಲಿ ಗಣಿತದ ಕ್ರಿಯೆಯನ್ನು ಅನ್ವಯಿಸಿಕೊಳ್ತಾರೆ. 5999ರವರೆಗಿನ ಸಂಖ್ಯೆಗಳನ್ನು ಓದ್ತಾರೆ ಮತ್ತು ಬರೀತಾರೆ, ಹಾಗೂ ಸ್ಥಾನಬೆಲೆಯ ಮೂಲಕ ಸಂಖ್ಯೆಗಳ ಮೌಲ್ಯವನ್ನು ಅರ್ಥ ಮಾಡಿಕೊಳ್ತಾರೆ ಮತ್ತು ಒಂದು ಸನ್ನಿವೇಶ ಘಟನೆಗೆ ಸೂಕ್ತವಾದ ಸಂಖ್ಯಾಕ್ರಿಯೆಯನ್ನು ಅನ್ವಯಿಸಿಕೊಳ್ತಾರೆ. 2ರಿಂದ 10ರ ಗುಣಾಕಾರ ಕೋಷ್ಟಕಗಳನ್ನು ಸಿದ್ಧಪಡಿಸ್ತಾರೆ ಮತ್ತು ಸಮನಾದ ಗುಂಪು ಮಾಡುವಿಕೆ ಹಾಗೂ ಆವೃತ್ತ ವ್ಯವಕಲನದ ಮೂಲಕ ಭಾಗಾಕಾರದ ಪರಿಕಲ್ಪನೆಯನ್ನು ವಿವರಿಸ್ತಾರೆ. ಪೂರ್ಣ ಸಂಖ್ಯೆಗಳಲ್ಲಿ 1/2, 1/4 ಮತ್ತು 3/4 ಭಾಗಗಳನ್ನು ಗುರುತಿಸ್ತಾರೆ. ಅವುಗಳನ್ನು ಸಾಂಕೇತಿಕ ರೂಪದಲ್ಲಿ ವ್ಯಕ್ತಪಡಿಸ್ತಾರೆ. 8 ಸೆಂಟಿಮೀಟರ್ ಮತ್ತು ಮೀಟರನ್ನು ಬಳಸಿ ಉದ್ದ ಮತ್ತು ದೂರವನ್ನು ಅಂದಾಜು ಮಾಡ್ತಾರೆ ಮತ್ತು ಅಳಿತಾರೆ, ಹಾಗೂ ಗ್ರಾಮ್ ಮತ್ತು ಕಿಲೋಗ್ರಾಮನ್ನು ಬಳಸಿ ಸರಳ ತಕ್ಕಡಿಗಳನ್ನು ನಿರ್ವಹಿಸ್ತಾರೆ. 9 2 ಮತ್ತು 3 ಆಯಾಮದ ರೇಖಾಗಣಿತದ ಆಕೃತಿಗಳಲ್ಲಿನ ಅಂಚುಗಳು, ಮೂಲೆ, ವಿಕರ್ಣಗಳು ಮತ್ತು ಶೃಂಗಗಳ ಸಂಖ್ಯೆಯನ್ನು ವಿವರಿಸ್ತಾರೆ. ದತ್ತಾಂಶಗಳನ್ನು ಸೂಕ್ತ ಸ್ಕೇಲ್ ಉಪಯೋಗಿಸಿದ ಚಿತ್ರನಕಾಶೆಯಲ್ಲಿ ದಾಖಲಿಸ್ತಾರೆ ಮತ್ತು ತೀರ್ಮಾನವನ್ನು ಕೈಗೊಳ್ತಾರೆ. ಇನ್ನು ಸೆಕೆಂಡ್ ಪೇಜಲ್ಲಿ ನಾವು ಪ್ರಶ್ನಾವಾರು ಸಂಖ್ಯೆಗಳನ್ನು ಕೊಟ್ಟಿದ್ದೀವಿ. ಇಲ್ಲಿ ಆಲ್ರೆಡಿ DSCRT ಅವರು ಕೊಟ್ಟಿದ್ದರು. ಪ್ರತಿ ಕಲಿಕಾ ಫಲಕ್ಕೆ ಒಂದೊಂದು ಪ್ರಶ್ನೆಗಳಿದ್ದಾವೆ. ಸೊ ಒಂದೊಂದು ಪ್ರಶ್ನೆ 10 ಕಲಿಕಾ ಫಲಗಳು 10 ಪ್ರಶ್ನೆಗಳನ್ನು ರಚನೆ ಮಾಡಿ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿತ್ತು. ಸೊ ಡೈರೆಕ್ಟಾಗಿ ನಾನು ನಿಮಗೆ ಕೀ ಆನ್ಸರ್ ಪೇಜ್ಗೆ ಬರ್ತೀನಿ. ಎಸ್, ಸೇತುಬಂಧ ಪೂರ್ವ ಪರೀಕ್ಷೆಯ ಪ್ರಶ್ನೋತ್ತರ ಪತ್ರಿಕೆ 2026-27 ತರಗತಿ 4, ವಿಷಯ ಗಣಿತ. ಮಾದರಿ ಉತ್ತರಗಳು. ಪ್ರಶ್ನೆ 1, ಈ ಕೆಳಗಿನ ಅಂಕಿಗಳನ್ನು ಬಳಸಿ 3 ಅಂಕಿಯ ದೊಡ್ಡ ಸಂಖ್ಯೆಯನ್ನು ರಚಿಸಿ ಪದಗಳಲ್ಲಿ ಬರೆಯಿರಿ. ಇಲ್ಲಿ 1, 9, 7 ಅಂತ ಇದೆ. ಸೊ ದೊಡ್ಡ ಸಂಖ್ಯೆಯನ್ನು ರಚಿಸಬೇಕು. 971 971, ಅದನ್ನು ನಾವೇನು ಮಾಡಿದ್ದೀವಿ, ಪದಗಳಲ್ಲಿ ಬರೆದಿದ್ದೀವಿ. 971 ಅಂತ ಬರೆದ್ರೆ A ಗ್ರೇಡ್ ಇಲ್ಲಿ ಆಗ್ತದೆ. ಸೆಕೆಂಡ್ ಒನ್, ಲೆಕ್ಕಗಳನ್ನು ಬಿಡಿಸಬೇಕು. 456 - 231, 456 × 3 ಅಂತ ನೀವೇನು ಮಾಡಬೇಕಾಗಿತ್ತು, ಬರಿಬೇಕು. ಓಕೆನಾ. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ, ವಿಶೇಷವಾಗಿರ್ತಕ್ಕಂಥದ್ದು 456ನ್ನು 231ರಲ್ಲಿ ಕಳೆದಾಗ 225 ವ್ಯತ್ಯಾಸ ಬರ್ತದೆ. ಓಕೆನಾ. ಸೊ ಇದಿದೆ. ಆಮೇಲೆ ಇದು 2 ಅಂಕಿ ಗುಣಾಕಾರವನ್ನು ಹಾಕಿದ್ದೀವಿ, ಬಟ್ ಇದು 3 ಅಂಕಿ ಗುಣಾಕಾರವನ್ನು ಹಾಕಬೇಕು. 456 × 3 ಮಾಡಿ ಜಸ್ಟ್ 45 × 3 = 135 ಬರ್ತದೆ. ಬಟ್ 452 ಹಾಕಿದಾಗ 452 × 3 ಹಾಕಿದಾಗ 1356 ಬರ್ತದೆ. ಓಕೆ, ಅದು ನಿಮಗೆ ಗೊತ್ತಿರಲಿ. ಸೊ ಟೋಟಲ್ ಇದು 3 ಅಂಕಿದೆ ಕೊಡಬೇಕು. ರಾಣಿಯ ಬಳಿ 42 ಪೆನ್ನು, ಸುಜಯ್ ಬಳಿ 29 ಪೆನ್ನುಗಳಾದರೆ ಇಬ್ಬರ ಬಳಿ ಪೆನ್ನುಗಳನ್ನು ಕೂಡಿಸಿದಾಗ ಒಟ್ಟು ಎಷ್ಟು ಪೆನ್ನುಗಳಾಗುತ್ತವೆ? ರಾಣಿ ಬಳಿ 42, ಸುಜಯ್ನ ಬಳಿ 29, ಒಟ್ಟು ಪೆನ್ನುಗಳ ಸಂಖ್ಯೆ 71. ಪ್ರಶ್ನೆ 4, ರಾಜುವಿನ ಬಳಿ 54 ಮೀಟರ್ ಹಗ್ಗ ಇದೆ. ಇದರಲ್ಲಿ 32 ಮೀಟರ್ ಹಗ್ಗ ಸಾನ್ವಿಗೆ ನೀಡಿದ. ಹಾಗಾದರೆ ಅವನ ಬಳಿ ಉಳಿದ ಹಗ್ಗ ಎಷ್ಟು? ರಾಜುವಿನ ಬಳಿ ಇದ್ದ ಹಗ್ಗ 54 ಮೀಟರ್, ಸಾನ್ವಿಗೆ ಕೊಟ್ಟ ಹಗ್ಗ 32 ಮೀಟರ್ ಕಳೆದಾಗ ಆತನ ಬಳಿ ಉಳಿದ ಹಗ್ಗ ಎಷ್ಟು? 22 ಮೀಟರ್ಸ್ ಅನ್ನೋದನ್ನು ನೀವು ಬರಿಬೇಕು. ಪ್ರಶ್ನೆ 5, ಕೆಳಗಿನ ಸಂಖ್ಯೆಯನ್ನು ಪದಗಳಲ್ಲಿ ಬರೀರಿ, ಸ್ಥಾನ ಬೆಲೆ ಕೋಷ್ಟಕದಲ್ಲಿ ತುಂಬಿ. ಎಸ್, 856 ಅಂತ ನೀವು ಅಕ್ಷರಗಳಲ್ಲಿ ಬರಿಬೇಕು. ಸೊ ಇಲ್ಲಿ 6 ಅನ್ನೋದು ಬಿಡಿ ಸ್ಥಾನ, 10 ಅನ್ನೋದು 5, 100 ಅನ್ನೋದು 8 ಅನ್ನೋದು 100ರ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ. ಪ್ರಶ್ನೆ 6, ಕೆಳಗಿನ ಅಂಕಿಗಳಿಗೆ ಗುಣಾಕಾರದ ಮಗ್ಗಿ ಕೋಷ್ಟಕವನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಈ ಥರ ನೀವು ಗುಣಾಕಾರದ ಮಗ್ಗಿ ಕೋಷ್ಟಕವನ್ನು ಏನು ಮಾಡಬೇಕಪ್ಪ ಅಂತಂದರೆ ಬರಿಬೇಕು. 6 1 6, 6 2 12, 6 3 18. ಅದೇ ಥರ 9 1 9, 9 2 18, 9 3 27 ಅಲ್ವಾ. ಎಸ್, ಸೊ ಈ ಥರನಾಗಿ ಏನು ಮಾಡಬೇಕು, ಗುಣಾಕಾರದ ಮಗ್ಗಿ ಕೋಷ್ಟಕವನ್ನು ರಚನೆ ಮಾಡಿದರೆ ಈ ಪ್ರಶ್ನೆಯ ಸಾಮರ್ಥ್ಯದ ಮೌಲ್ಯಮಾಪನ ಆಗ್ತದೆ. ಪ್ರಶ್ನೆ 7,
ಕೆಳಗಿನವುಗಳನ್ನು ಚಿತ್ರರೂಪದಲ್ಲಿ ವ್ಯಕ್ತಪಡಿಸಿ 1/2 1/4 ಅಂತ ಇದೆ. ಓಕೆ, ಸೊ 1/2 ಅಂತಂದರೆ ಒಂದು ಪೂರ್ಣ ಏನು 2 ಭಾಗ ಇದ್ದಾವೆ, ಅದರಲ್ಲಿ ಒಂದು ಭಾಗಕ್ಕೆ ನಾವೇನು ಮಾಡಿದ್ದೀವಿ, ಬಣ್ಣ ಮಾಡಿದ್ದೀವಿ ಅಂತ ಸೂಚಿಸ್ತದೆ. ಇದಿರ್ತಕ್ಕಂಥದ್ದು 4 ಭಾಗ 1 ಅಂದರೆ ಒಟ್ಟು 4 ಭಾಗಗಳಿದ್ದಾವೆ, ಅದರಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಾಕಿದ್ದೀವಿ ಅಂತ ಬರ್ತದೆ. ಸೊ ಇದು 1/2 ಆಯಿತು, ಇದು 1/4 ಅಂತಕ್ಕದ್ದನ್ನು ನೀವು ಬರಿಬೇಕಾಗಿತ್ತು. ಓಕೆ, ಇಟ್ಸ್ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಕೆಳಗಿನವುಗಳನ್ನು ಬಿಡಿಸಿ. 8 ಕಿಲೋಗ್ರಾಮ್ ಪ್ಲಸ್ 5 ಕಿಲೋ 500 ಗ್ರಾಮ್ ಅಂತ ಇದೆ. ಸೊ ಒಟ್ಟಾರೆ ಇದನ್ನು ಗ್ರಾಮ್ಗೆ ಪರಿವರ್ತನೆಯನ್ನು ಮಾಡಬೇಕು. 8 ಕಿಲೋಗ್ರಾಮ್ ಅಂತಂದರೆ ಒಟ್ಟು ಗ್ರಾಮ್ಗೆ ಮಾಡಿದಾಗ 8,000 ಅಂತ ಬರ್ತದೆ. 5 ಕಿಲೋ 500 ಗ್ರಾಮ್ ಅಂತಂದರೆ ಒಟ್ಟು ಗ್ರಾಮ್ಗೆ ಮಾಡಿದಾಗ 5,500 ಗ್ರಾಮ್ ಅಂತ ಬರ್ತದೆ. ಆವಾಗ ಬರೋದು 13,550. ಓಕೆ, ಸೊ 13 ಕಿಲೋ 550 ಗ್ರಾಮ್ ಅಂತ ಉತ್ತರಗಳಲ್ಲಿ ತೋರಿಸ್ಬೇಕು. ಸೇಮ್ ಇದೆ. 5 ಕಿಲೋ 850 ಅಂದರೆ 5,850, 3,500 ಅಂದರೆ 3,500 ಗ್ರಾಮ್. ಸೊ ಟೋಟಲಿ ಎಷ್ಟಾಯ್ತಪ್ಪ ಅಂದರೆ 9 ಕಿಲೋ 350 ಗ್ರಾಮ್ ಅನ್ನೋದನ್ನು ನೀವೇನು ಮಾಡಬೇಕು, ತೋರಿಸ್ಬೇಕು. ಪ್ರಶ್ನೆ 9, ಕೆಳಗಿನ ಆಕೃತಿಯಲ್ಲಿರುವ ಅಂಚುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ವೃತ್ತದಲ್ಲಿರ್ತಕ್ಕಂಥ ಅಂಚುಗಳ ಸಂಖ್ಯೆ 0, ಚೌಕದಲ್ಲಿರ್ತಕ್ಕಂಥ ಅಂಚುಗಳ ಸಂಖ್ಯೆ 4. ಕೆಳಗಿನ ಕೋಷ್ಟಕ ಆಧರಿಸಿ ಪ್ರಮಾಣ ಆಧರಿಸಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. 1 ನಕ್ಷತ್ರ = 2 ಪಕ್ಷಿ. ಹಾಗಾದರೆ ನವಿನಲ್ಲಿರ್ತಕ್ಕಂಥ ಸಂಕೇತ 2 ಇದ್ದಾವೆ. ಹಾಗಾದರೆ 2 × 2 ಅಂದರೆ ಎಷ್ಟಾಯಿತು, 4. ಇಲ್ಲಿರ್ತಕ್ಕಂಥದ್ದು 4 ಇದ್ದಾವೆ ಕೋಗಿಲೆ. 1 ಪಕ್ಷಿ 2 ಅಂತಂದರೆ 4 2 8. ಸೊ ಇಲ್ಲಿ 5 ನಕ್ಷತ್ರ ಇದ್ದಾವೆ. 1 ನಕ್ಷತ್ರ 2 ಅಂದರೆ ಒಟ್ಟು ಎಷ್ಟು, 10. ಅದನ್ನು ನೀವೇನು ಮಾಡಬೇಕು, ಸಂಖ್ಯಾ ರೂಪದಲ್ಲಿ ಪ್ರದರ್ಶನವನ್ನು ಮಾಡಬೇಕಿತ್ತು. ಇಷ್ಟು 4ನೇ ತರಗತಿಯ ಗಣಿತದಲ್ಲಿರ್ತಕ್ಕಂಥ ಪ್ರೀ ಟೆಸ್ಟ್ ಕ್ವಶನ್ ಪೇಪರನ್ನು ನಾವೇನು ಮಾಡಿದ್ದೀವಿ, ಡಿಸೈನ್ ಮಾಡಿ ನಿಮಗೆ ಕೊಟ್ಟಿದ್ದೀವಿ. ಇದು ಮಾಡೆಲ್ ಆಗಿ ತೊಗೊಳ್ಬೋದು ಅಥವಾ ನೀವೇ ಪ್ರಿಪೇರ್ ಆದರೂ ಮಾಡ್ಕೊಳ್ಬೋದು. ಒಟ್ಟು ನಮಗೆ ಸೂಕ್ತವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ಹಾಕಿದ್ದೀನಿ. ಸೊ ಯಾರಿಗೆಲ್ಲ PDF ಗಳನ್ನು ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. ಕೆಲವೇ ದಿನಗಳಲ್ಲಿ, ಇಟ್ ಮೀನ್ಸ್ ಆಫ್ಟರ್ June 5 ನಂತರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ಗಳನ್ನು ಕೊಡ್ತಾ ಇದ್ದೀವಿ. ಇದಾದ ನಂತರ ನಿಮಗೆ LBAಗಳನ್ನು ಸಾಲ್ವ್ ಮಾಡ್ತೀವಿ. ಓಕೆ, ಸೊ ಎಕ್ಸರ್ಸೈಸಲ್ಲಿರ್ತಕ್ಕಂಥ ಪಾಠದ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡ್ತೀವಿ. ಸೊ ಚೆನ್ನಾಗಿರ್ತಕ್ಕಂಥ AI ಕ್ರಿಯೇಟೆಡ್ ವಿಡಿಯೋಗಳನ್ನು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್, ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಒಂದು ಸಬ್ಸ್ಕ್ರೈಬ್ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸ್ಪಿರಿಟ್ ಅಂತ ಹೇಳ್ತಾ ಸಿಗ್ತೀನಿ. ಬಾಯ್.